ಟಿವಿ9 ಡಿಜಿಟಲ್ ನ ಸ್ಪೆಷಲ್ ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಟಿ20 ವರ್ಲ್ಡ್ ಕಪ್ ಆರಂಭ ಆಗಿದೆ, ಅಭಿಯಾನ ಶುರುವಾಗಿದೆ. ಅದಕ್ಕೂ ಮುನ್ನ ನಿನ್ನೆ ಭಾರತ ಬಾಂಗ್ಲಾದೇಶದ ವಿರುದ್ಧ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅನ್ನು ಆಡ್ತು. ಹಾಗಾದ್ರೆ ಮ್ಯಾಚ್ ನ ಔಟ್ಪುಟ್ ಏನು, ಅದರಿಂದ ನಾವು ಕಲಿಬೇಕಾಗಿರುವಂತದ್ದು, ಜೊತೆಗೆ ಒಂದಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಟೀಮ್ ಇಂಡಿಯಾ ಮಾಡಿದೆ. ವಿರಾಟ್ ಕೊಹ್ಲಿ ಬಹಳ ಮುಖ್ಯವಾಗಿ ಅವರು ಲೇಟ್ ಆಗಿ ಜಾಯ್ನ್ ಆದ್ರು, ಒಂದಷ್ಟು ಫೋಟೋಶೂಟ್ ಎಲ್ಲವೂ ಕೂಡ ಆಯ್ತು. ಎಲ್ಲರ ನಿರೀಕ್ಷೆ ಇತ್ತು ಕೊಹ್ಲಿ ಆಡಬಹುದು ಅಂತ. ಬಟ್ ನೆನ್ನೆ ಟಾಸ್ ಸಂದರ್ಭದಲ್ಲೇ ರೋಹಿತ್ ಶರ್ಮಾ ಹೇಳಿದ್ರು, ಇಲ್ಲ ಈಗಷ್ಟೇ ಯುಎಸ್ಎಗೆ ಬಂದಿರುವಂತಹ ಕಾರಣ ವಿರಾಟ್ ಕೊಹ್ಲಿ ಮೊದಲ ಪಂದ್ಯವನ್ನ ಅಂದ್ರೆ ಅಭ್ಯಾಸ ಪಂದ್ಯವನ್ನ ಆಡ್ತಾ ಇಲ್ಲ ಅಂತ. ಹಾಗಾದ್ರೆ ನೆನ್ನೆ ಭಾರತ ಮತ್ತು ಬಾಂಗ್ಲಾದೇಶ ಪಂದ್ಯ ಏನಿತ್ತು, ಅದರಿಂದ ನಾವು ಏನ್ ಪ್ಲಸ್ ಗಳನ್ನ ಮೈನಸ್ ಗಳನ್ನ ನೋಡಬಹುದು ಅಂತ ನೋಡೋದಾದ್ರೆ, ಆರಂಭದಲ್ಲಿ ಬ್ಯಾಟಿಂಗ್ ಲೈನಪ್ ಅನ್ನ ನೋಡಿದ್ರೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಲಾಯಿತು. ಅದು ಸಂಜು ಸ್ಯಾಮ್ಸನ್ ಆರಂಭಿಕರಾಗಿ ಅವ್ರನ್ನ ಕಳಿಸಲಾಯಿತು. ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಒಂದು ಕೂಗಿತ್ತು, ಸಂಜು ಸ್ಯಾಮ್ಸನ್ ಒಬ್ಬ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್, ಅವ್ರನ್ನ ಟೀಮ್ ಇಂಡಿಯಾದಲ್ಲಿ ಬಂದಾಗ ಅವ್ರನ್ನ ಲೋವರ್ ಅಥವಾ ಮಿಡ್ಲ್ ಆರ್ಡರ್ ನಲ್ಲಿ ಆಡಿಸ್ತಾರೆ, ಆ ಕಾರಣಕ್ಕೆ ಅವರ 100% ಅನ್ನ ಕೊಡೋಕೆ ಸಾಧ್ಯ ಆಗ್ತಿಲ್ಲ ಅಂತ. ಹಾಗಾಗಿ ನಿನ್ನೆ ಒಂದು ಗೋಲ್ಡನ್ ಚಾನ್ಸ್ ಸಂಜು ಸ್ಯಾಮ್ಸನ್ಗೆ ಸಿಕ್ಕಿತ್ತು. ಆದ್ರೆ ಅವರು 6 ಬಾಲ್ ಆಡಿ ಕೇವಲ 1 ರನ್ ಗಳಿಸಿ ಔಟ್ ಆದ್ರು. ಎಲ್ಲೊಂದ್ ಕಡೆ ಪದೇ ಪದೇ ಸಂಜು ಸ್ಯಾಮ್ಸನ್ ಅವರಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ಟ್ವಿಟರ್ ನಲ್ಲಿ ಟ್ರೆಂಡ್ ಆಗ್ತಾ ಇರುತ್ತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಜು ಸ್ಯಾಮ್ಸನ್ ಕಡೆಯಿಂದಲೂ ಕೂಡ ಸೂಕ್ತವಾದಂತಹ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಬಿಸಿಸಿಐ ಅಥವಾ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅವರಿಗೆ ಅವಕಾಶವನ್ನ ಕೊಟ್ಟಂತ ಸಂದರ್ಭದಲ್ಲಿ. ಅದಾದ ನಂತರ ಸಂಜು ಸ್ಯಾಮ್ಸನ್ ಔಟ್ ಆಗ್ತಾರೆ. ರೋಹಿತ್ ಶರ್ಮಾ ಅವರ ಫಾರ್ಮ್ ಏನಿದೆ, IPL ನಲ್ಲಿ ತೀರಾ ಒಂದು ಉತ್ತುಂಗದಲ್ಲೂ ಕೂಡ ಇರಲಿಲ್ಲ ಅಥವಾ ತೀರಾ ಲೋ ಆಗು ಕೂಡ ಇರಲಿಲ್ಲ, ಒಂದು ಫಾರ್ಮ್ ಅವ್ರದಿತ್ತು. ಸೆಂಚುರಿ ಒಂದು ಗಳಿಸಿದ್ರು. ನೆನ್ನೆ ಕೂಡ ಉತ್ತಮ ಆರಂಭ ಸಿಕ್ಕಿದ್ರು ಕೂಡ ಕರೆಕ್ಟ್ ಆಗಿ ಅವರ ಸ್ಕೋರ್ ಬರಲಿ. ನೆನ್ನೆ ಸ್ಕೋರ್ ನಾವು ನೋಡೋದಾದ್ರೆ ರೋಹಿತ್ ಶರ್ಮಾ 23 ರನ್ ಗಳಿಸಿದ್ರು 19 ಬಾಲ್ ಅಲ್ಲಿ. ಹಾಗೇನೆ ಸ್ಯಾಮ್ಸನ್ 1 ರನ್ ಗಳಿಸಿದ್ರು. ಆದ್ರೆ ಮತ್ತೊಂದು ಎಕ್ಸ್ಪೆರಿಮೆಂಟ್ ಅನ್ನ ಟಿ20 ತಂಡದಲ್ಲಿ ಮಾಡಲಾಯಿತು. ಯಾಕಂದ್ರೆ ಇದು ಪ್ರಾಕ್ಟೀಸ್ ಮ್ಯಾಚ್ ಆಗೋದ್ರಿಂದ ಒಂದಷ್ಟು ಪ್ರಯೋಗಗಳನ್ನ ಮಾಡಬಹುದು. ರಿಷಬ್ ಪಂತ್ ಬಹಳ ದಿನಗಳ ನಂತರ ಬ್ಲೂ ಜರ್ಸಿಯಲ್ಲಿ ಕಾಣಿಸಿದ್ರು. ನೆನ್ನೆ ಆಡದಂತ ರೀತಿ ಮಾತ್ರ ಅದ್ಭುತವಾಗಿತ್ತು. ನಾವು ಈ ಹಳೆ ಪಂತ್ ಏನ್ ನೋಡಿದ್ವಲ್ಲ, ಅದೇ ಒಂದು ವೈಬ್ ಅಲ್ಲಿ ಅವರು ಕಾಣಿಸಿದ್ರು. 53 ರನ್ ಗಳಿಸಿದ್ದು, ಹೊಡೆದಂತ ಶಾಟ್ಗಳು ಕೂಡ ಅದ್ಭುತವಾಗಿತ್ತು. ಅದರಲ್ಲೂ ಅವರ ಒಂದು ಸಿಂಗಲ್ ಹ್ಯಾಂಡ್ ಶಾಟ್ ಏನಿದೆ ಅದರಲ್ಲಿ 6 ಗಳಿಸೋ ಮೂಲಕ ನಾನು ಮತ್ತೆ ಆ ಹಳೆ ಫಾರ್ಮ್ ನಲ್ಲಿ ಇದ್ದೀನಿ. ಯಾಕಂದ್ರೆ ಒಂದು ಡೆಡ್ಲಿ ಆಕ್ಸಿಡೆಂಟ್ ನಿಂದ ರಿಷಬ್ ಪಂತ್ ಕಮ್ ಬ್ಯಾಕ್ ಮಾಡ್ತಾ ಇರೋದು. ಹಾಗಾಗಿ ಬಂದ್ ಕೂಡಲೇ ಒಂದು ಇಂಥ ಇನ್ನಿಂಗ್ಸ್ ಆಡೋದು ಅಷ್ಟು ಸುಲಭವಾದಂಥ ಮಾತಲ್ಲ. IPL ನಲ್ಲಿ ಒಂದಷ್ಟು ತಯಾರಿ ಆಗಿತ್ತು ಅವ್ರಿಗೆ. ಆದರೆ ಟೀಮ್ ಇಂಡಿಯಾ ಜರ್ಸಿಯಲ್ಲಿ 1 ಡೌನ್ ನಲ್ಲಿ ಅವ್ರನ್ನ ಟ್ರೈ ಮಾಡಲಾಯಿತು. ಮೇ ಬಿ ಇದನ್ನ ಮುಂದಿನ ಹಂತದಲ್ಲಿ ರಿಯಲ್ ಮ್ಯಾಚ್ಗಳು ಬಂದಾಗ ಅಥವಾ ನಿಜವಾದಂಥ ಒಂದಷ್ಟು ಟೆಸ್ಟ್ ಬಂದಾಗ ಅವ್ರು ಖಂಡಿತ ಅವ್ರನ್ನ 1 ಡೌನ್ ನಲ್ಲಿ ಆಡಿಸುವಂಥ ಚಾನ್ಸಸ್ ಇದೆ. ಹಾಗೆಯೇ ರಿಷಬ್ ಪಂತ್ ಜೊತೆಗೆ ಬಹಳ ಗಮನ ಸೆಳೆದಿದ್ದೇನೆ ಅಂದ್ರೆ ಸೂರ್ಯಕುಮಾರ್ ಯಾದವ್ ಕೂಡ ಕ್ವಿಕ್ ಆಗಿ ಬಂದು ತಮ್ಮ ಆಟದಕ್ಕೆ ಯಾವುದು ಅವರು ತುಂಬಾ ಫೇಮಸ್ ಆಗಿದ್ದಾರೆ ಅಂತ ಒಂದು ಚುರುಕಾದ ಆಟವನ್ನು ತೋರಿಸಿದ್ರು. ಸೊ ಈ ಮಿಡ್ಲ್ ಆರ್ಡರ್ ನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡಲಾಯಿತು. ಸೂರ್ಯಕುಮಾರ್ ಆಬ್ವಿಯಸ್ಲಿ 4ನೇ ಸ್ಥಾನದಲ್ಲಿ ಬರ್ತಾರೆ ಅವರು ಬ್ಯಾಟಿಂಗ್ ನಲ್ಲಿ. ಆದರೆ ರಿಷಬ್ ಪಂತ್ 1 ಡೌನ್ ಬಂದಿರೋದು ಎಲ್ಲ ಒಂದ್ ಕಡೆ ಒಂದು ಪ್ರಯೋಗ. ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ ಬೇಗ ಕ್ವಿಕ್ ಆಗಿ ರನ್ ಬೇಕು ಅಂತ ಅಂದಾಗ ಮೇ ಬಿ ರಿಷಬ್ ಪಂತ್ ಅವ್ರನ್ನ ಬೇಗ ಆಡಿಸುವಂತ ಚಾನ್ಸಸ್ ಇದೆ. ಸೊ ಹಾಗೇನೆ ನಾವು ಶಿವಮ್ ದುಬೆ ಬಗ್ಗೆ ತುಂಬಾ ಒಂದು ಎಕ್ಸ್ಪೆರಿಮೆಂಟ್ಗಳಿದೆ ಅಥವಾ ಅವರಿಂದ ನಿರೀಕ್ಷೆಗಳಿವೆ. ಶಿವಮ್ ದುಬೆ ನಿನ್ನೆ 5ನೇ ಒಂದು ಸ್ಥಾನದಲ್ಲಿ ಬರ್ತಾರೆ ಬ್ಯಾಟಿಂಗ್ಗೆ. ಸೊ ಬಹಳ ನಿರೀಕ್ಷೆ ಇತ್ತು ಅವ್ರ ಮೇಲೆ. ಆದ್ರೆ ಓಕೆ, ಇನ್ನು ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ US ನ ಕಂಡೀಷನ್ಗಳಿಗೆ ಅವರಿನ್ನು ಒಕ್ಕೊಳ್ಬೇಕು. ಸೊ ಆ ಕಾರಣಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದ್ರು ಕೂಡ ನಂತರ ಅವರು ಔಟ್ ಆಗ್ತಾರೆ. ಆದ್ರೆ ನಿನ್ನೆ ಮ್ಯಾಚ್ನ ಒಂದು ಹೈಲೈಟ್ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟಿಂಗ್. ಇದು ಬಹಳ ಮುಖ್ಯ ಟೀಮ್ ಇಂಡಿಯಾಗೆ. ಹೌದು, ಮುಂಬೈ ಇಂಡಿಯನ್ಸ್ ವಿಚಾರದಲ್ಲಿ ಸಾಕಷ್ಟು ಅವರಿಗೆ ಬ್ಯಾಕ್ಲಾಶ್ ಆಯಿತು. ಟ್ವಿಟರ್ನಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾರ್ದಿಕ್ ಪಾಂಡ್ಯ ವಿರುದ್ಧ ಅಭಿಯಾನಗಳು ಶುರು ಆದವು. ಮುಂಬೈ ಇಂಡಿಯನ್ಸ್ ದೊಡ್ಡ ತಪ್ಪು ಮಾಡ್ತು ಅಂತ. ಆದರೆ ಒಮ್ಮೆ ನೀಲಿ ಜರ್ಸಿಯಲ್ಲಿ ಬಂದ ನಂತರ ಆಟಗಾರನ ಬಗ್ಗಿನ ಇಮೇಜ್ ಇದೆಯಲ್ಲ, ಅದು ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ನೆನ್ನೆಯ ಪಂದ್ಯ ಸಾಕ್ಷಿ. ಬ್ಯಾಕ್ ಟು ಬ್ಯಾಕ್ 3 ಸಿಕ್ಸರ್ಗಳನ್ನು ಹೊಡಿತಾರೆ. ಇಡೀ ಸ್ಟೇಡಿಯಂ ಅವ್ರನ್ನ ಚೇರ್ ಮಾಡುತ್ತೆ. ಜೊತೆಗೆ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲೂ ಕೂಡ ಫೋಟೋವನ್ನು ಹಂಚ್ಕೊಂಡಿದ್ದಾರೆ. ಅಭಿಮಾನಿಗಳು ಅವರ ಕೈಯಲ್ಲಿ ಆಟೋಗ್ರಾಫ್ ಅನ್ನ ಪಡಿತಿರುವಂಥದ್ದು. ಅಂದ್ರೆ ಇಷ್ಟು ದಿನಗಳ ನೆಗೆಟಿವಿಟಿ ಏನಿತ್ತು ಹಾರ್ದಿಕ್ ಪಾಂಡ್ಯ ಬಗ್ಗೆ, ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಅವರ ಟೇಕ್ ಓವರ್ ಮಾಡಿದ ನಂತರ, ಅದೆಲ್ಲವೂ ಕೂಡ ಈ ನೀಲಿ ಜರ್ಸಿ, ಈ ಭಾರತದ ಜರ್ಸಿಯನ್ನು ಹಾಕ್ತಂತ ಸಂದರ್ಭದಲ್ಲಿ ಜನ ಅದೆಲ್ಲವನ್ನು ಕೂಡ ಮರೀತಾರೆ. ಯಾಕಂದ್ರೆ ಅವರೊಬ್ಬ ಟೀಮ್ ಇಂಡಿಯಾ ಪ್ಲೇಯರ್ ಅನ್ನೋದು ಇದು ಬಹಳ ಖುಷಿಯಾದಂತಹ ವಿಚಾರ. ನಿನ್ನೆ ಅವರು ಆಡದಂತ ರೀತಿ 41 ರನ್ ಗಳಿಸಿದ್ರು. ಬಹಳ ಕ್ವಿಕ್ ಆಗಿ ಆ ರನ್ ಬಂತು. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಅವರ ಫಾರ್ಮ್ ಏನಿದೆ, ಬ್ಯಾಟಿಂಗ್ ಫಾರ್ಮ್ ಹಾಗೇನೆ ಬೌಲಿಂಗ್ ಫಾರ್ಮ್, ಇದು ಟೀಮ್ ಇಂಡಿಯಾಗೆ ಬಹಳ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಆಲ್ರೌಂಡರ್ಗಳು ನಮ್ಮ ದೇಶದಲ್ಲಿ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಗಳು ಬಹಳ ಕಡಿಮೆ ಇದ್ದಾರೆ. ಸ್ಪಿನ್ ಅಲ್ಲಿ ನಿಮಗೆ ಸಿಗ್ಬೋದು, ಆದರೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಗಳು ಏನಿದ್ದಾರೆ ಅದು ವೆರಿ ರೇರ್. ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ವೆಂಕಟೇಶ್ ಅಯ್ಯರ್ ಇಂಥ ಹೀಗ ನಿತೀಶ್ ರೆಡ್ಡಿ SRH ಅಲ್ಲಿ ಇದ್ದಾರೆ ಅಂತ ಪ್ಲೇಯರ್ಗಳಿದ್ದಾರೆ ಬಿಟ್ರೆ ತುಂಬಾ ಅಪರೂಪ. ಹಾಗಾಗಿ ಹಾರ್ದಿಕ್ ಪಾಂಡ್ಯ ಅವರ ಒಂದು ಫಾರ್ಮ್ ಏನಿದೆ, ನಾವು ಈ ಬಾರಿ ಟಿ20 ವರ್ಲ್ಡ್ ಕಪ್ ಗೆಲ್ಲಬೇಕು ಅಂತಂದ್ರೆ ಬಹಳ ಮುಖ್ಯ ಆಗುತ್ತೆ. ನೆನ್ನೆ ಅದ್ಭುತವಾಗಿ ಆಡಿದ್ರು. ಸೊ ಒಂದು 182 ರನ್ 183 ರನ್ಗಳ ಟಾರ್ಗೆಟ್ ಅನ್ನ ಬಾಂಗ್ಲಾಕ್ಕೆ ನೀಡಿದ್ರು. ಸೊ ಅದಾದ್ಮೇಲೆ ನಮ್ಮ ಬೌಲಿಂಗ್ ಕೂಡ, ಯಾಕಂದ್ರೆ ನಮ್ಮ ಸೀಮರ್ಗಳ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಹರ್ಷದೀಪ್ ಕೂಡ ಅದ್ಭುತವಾಗಿ ಮಾಡಿದ್ರು. ಬೂಮ್ರಾ ಅವರು ತಮ್ಮ ಒಂದು ಲೈನ್ ಅಂಡ್ ಲೆಂತ್ ಏನವರು ಫೇಮಸ್ ಇದ್ದಾರೆ ಅಥವಾ ಯಾವುದಕ್ಕೆ ಅವರು ಎಲ್ಲ ಕಡೆ ಕೂಡ ಬಹಳ ಮೆಚ್ಚುಗೆಗೆ ಕಾರಣರಾಗ್ತಾರೆ. ಸೊ ಅಂತ ಬೌಲಿಂಗ್ ಅನ್ನ ಹರ್ಷದೀಪ್ ಕೂಡ ಮಾಡಿದ್ರು, ಬೂಮ್ರಾ ಕೂಡ ಮಾಡಿದ್ರು, ಸಿರಾಜ್ ಕೂಡ
ನಮ್ಮ RCBಯ ಸಿರಾಜ್ ಕೂಡ ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡಿದ್ರು ನೆನೆ. ಸೊ ಹಾಗೇನೆ ಶಿವಮ್ ದುಬೆ ಅವರು ಕೂಡ ನಾವು ಬ್ಯಾಟಿಂಗ್ ನಲ್ಲಿ ಅವರಷ್ಟು ಕ್ಲಿಕ್ ಆಗದಿದ್ರು ಕೂಡ ಬೌಲಿಂಗ್ ನಲ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, 2 ವಿಕೆಟ್ ಅನ್ನ ಪ್ರಮುಖವಾದಂತಹ ವಿಕೆಟ್ಗಳನ್ನ ಪಡೆದ್ರು. ಸೊ ಹಾಗಾಗಿ ನಮಗೆ ಆಲ್ರೌಂಡರ್ಗಳು ಯಾವಾಗ ಬ್ಯಾಟಿಂಗ್ ಹಾಗೇನೆ ಬೌಲಿಂಗ್ ಎರಡರಲ್ಲೂ ಮಿಂಚ್ತಾರೆ, ಇದು ಟೀಮ್ ಇಂಡಿಯಾದ ಮುಂದಿನ ಪಯಣಕ್ಕೆ ಅದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ 9ನೇ ತಾರೀಕು ನೆನಪಿರಲಿ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ ಭಾನುವಾರ. ಸೊ ಅವತ್ತಿಗೆ ಮುಂಚೆ ನಾವು ಐರ್ಲೆಂಡ್ ಜೊತೆಗೆ ಆಡ್ತೀವಿ. ಸೊ ಅದೆಲ್ಲವೂ ಕೂಡ ಪ್ರಾಕ್ಟೀಸ್ ತೆಗೆದುಕೊಂಡು ನಮ್ಮ ಬದ್ಧವೈರಿಯ ಜೊತೆಗೆ ಇನ್ನಷ್ಟು ನಾವು ಪ್ರಿಪೇರ್ ಆಗಿ ಅವ್ರನ್ನ ಫೇಸ್ ಮಾಡ್ಬೋದು. ಸೊ ನೆನ್ನೆ ಓವರ್ ಆಲ್ ಬೌಲಿಂಗ್ ಅನ್ನು ನೋಡಿದ್ರೆ 60 ರನ್ಗಳಿಂದ ಭಾರತ ಗೆದ್ದಿದೆ, 60 ರನ್ಗಳ ಒಂದು ಅಂತರದಿಂದ. ಸೊ ಬಾಂಗ್ಲಾದೇಶಕ್ಕೆ ಆರಂಭದಲ್ಲೇ, ಬಾಂಗ್ಲಾದೇಶ ನಿಮಗೆಲ್ಲ ಗೊತ್ತಿರೋ ಹಾಗೆ ಎನಿ ಟೈಮ್ ಅವರು ರಿವೋಲ್ಟ್ ಆಗ್ತಾರೆ, ಒಂದು ಸರ್ಪ್ರೈಸ್ ಆದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ. ಆದರೆ ನಿನ್ನೆ ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಡಲಿಲ್ಲ. ಎಲ್ಲ ಬೌಲರ್ಗಳು ಕೂಡ ನಮ್ಮದು ಉತ್ತಮವಾದಂಥ ಬೌಲಿಂಗ್ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ಕೂಡ ಒಂದು ವಿಕೆಟ್ ಅನ್ನು ಪಡೆದ್ರು. ಸ್ಪಿನ್ನರ್ಗಳು ರವೀಂದ್ರ ಜಡೇಜಾ, ಕುಲ್ದೀಪ್ ವಿಕೆಟ್ ಅನ್ನು ಪಡೀಲಿಲ್ಲ. ಮೇ ಬಿ ಮುಂದಿನ ಹಂತದಲ್ಲಿ ಅವರು ಕೂಡ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಸೊ ನಿನ್ನೆಯ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ಮಿಸ್ಸಿಂಗ್ ಫ್ಯಾಕ್ಟರ್, ಅದು ವಿರಾಟ್ ಕೊಹ್ಲಿ ಆಡಲಿಲ್ಲ ಅನ್ನೋದು. ಬಟ್ ಡೋಂಟ್ ವರಿ, ಮುಂದಿನ ಮ್ಯಾಚ್ ನಾವು 5ನೇ ತಾರೀಕು ಏನಿದೆ ಅವತ್ತು ಐರ್ಲೆಂಡ್ ವಿರುದ್ಧ ನಾವು ಕಿಂಗ್ ಕೊಹ್ಲಿ ಅವ್ರನ್ನ ಬ್ಯಾಟಿಂಗ್ ಅಖಾಡದಲ್ಲಿ ಅಥವಾ ಮೈದಾನದಲ್ಲಿ ನೋಡ್ಬೋದು. ಇನ್ನೊಂದು ವಿಚಾರ, ಯಶಸ್ವಿ ಜೈಸ್ವಾಲ್ ಅವರಿಗೆ ನಿನ್ನೆ ಬ್ಯಾಟಿಂಗ್ ಅವಕಾಶ ಸಿಗಲಿಲ್ಲ. ಹಾಗೇನೆ ಚಹಲ್ ಅವರಿಗೆ, ಯುಜ್ವೇಂದ್ರ ಚಹಲ್ ಅವರಿಗೆ ಬೌಲಿಂಗ್ ಮಾಡುವಂಥದ್ದು ಕೊಡಲಿಲ್ಲ. ಸೊ ಅಫ್ಕೋರ್ಸ್ ಐರ್ಲೆಂಡ್ ಮ್ಯಾಚ್ ಕೂಡ ಒಂದು ರೀತಿ ಪ್ರಾಕ್ಟೀಸ್ ಮ್ಯಾಚ್ ರೀತಿಯೇ ಇರುತ್ತೆ. ಐರ್ಲೆಂಡ್ ಅಫ್ಕೋರ್ಸ್ ಒಳ್ಳೆ ಟೀಮ್, ಬಟ್ ಇವನ್ ಆ ಒಂದು ಪಂದ್ಯದಲ್ಲಿ ಯಶಸ್ವಿ ಹಾಗೇನೆ ಚಹಲ್ ಅವ್ರನ್ನ ನಾವು ಕಾಣ್ಬೋದಾ ಗೊತ್ತಿಲ್ಲ. ಬಟ್ ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಆಗಿ ಬರುವಂಥ ಚಾನ್ಸಸ್ ಇದೆ. ಇನ್ನೊಂದು ವಿಚಾರ, ನೆನೆ ಸ್ಯಾಮ್ಸನ್ ಮತ್ತು ರೋಹಿತ್ ಶರ್ಮಾ ಓಪನಿಂಗ್ ಬಂದಿರೋದು ನೋಡಿದ್ರೆ ಮೇ ಬಿ ವಿರಾಟ್ ಮತ್ತು ರೋಹಿತ್ ಓಪನ್ ಮಾಡಬಹುದಾ ಅನ್ನೋ ಸಹಜವಾದಂಥ ಪ್ರಶ್ನೆ ಕೂಡ ಇದೆ. ಅಥವಾ ಜೈಸ್ವಾಲ್ ರೋಹಿತ್ ಟ್ರೈ ಮಾಡ್ತಾರಾ? ಕೆಲವೊಂದು ಸಲಹೆ ಬಂದಿತ್ತು ವಿರಾಟ್ ಕೊಹ್ಲಿ ಮತ್ತು ಜೈಸ್ವಾಲ್ ಓಪನಿಂಗ್ ಮಾಡಬೇಕು ಅಂತ. ಬಟ್ ಆ ಒಂದು ಪ್ರಯೋಗವನ್ನು ಮುಂದಿನ ಮ್ಯಾಚ್ನಲ್ಲಿ ಮಾಡುವಂಥದ್ದು ಡೌಟ್ ಅಂತ ಅನ್ಸುತ್ತೆ. ಸೊ ಅವರಲ್ಲಿ ನಿನ್ನೆ ಒಂದು ಒಳ್ಳೆ ಅಭ್ಯಾಸ ಪಂದ್ಯ ನಡೀತು, ಒಳ್ಳೆ ಬೌಲಿಂಗ್ ಒಂದು ಪ್ರಾಕ್ಟೀಸ್ ಕೂಡ ಆಯಿತು. ಸೊ ಆ ಕಾರಣಕ್ಕೆ ಬ್ಯಾಟಿಂಗ್ ವಿಚಾರದಲ್ಲೂ ಕೂಡ ಪಂತ್ ಆಡಿದಂಥ ರೀತಿ, ಹಾರ್ದಿಕ್ ಪಾಂಡ್ಯ ಆಡಿದಂಥ ರೀತಿ, ಹಾಗೆಯೇ ಸೂರ್ಯಕುಮಾರ್, ಸೊ ಇವರೆಲ್ಲರೂ ಕೂಡ ಒಳ್ಳೆ ಫಾರ್ಮನ್ನು ತೋರಿಸಿದ್ರು. ಇನ್ನು ರೋಹಿತ್ ಶರ್ಮಾ, ಸ್ಯಾಮ್ಸನ್ ಇವರೆಲ್ಲರೂ ಕೂಡ, ಶಿವಮ್ ದುಬೆ ತಮ್ಮ ಫಾರ್ಮನ್ನು ತೋರಿಸಬೇಕಾಗಿದೆ. ರವೀಂದ್ರ ಜಡೇಜಾ ಕೂಡ. ಕಾದು ನೋಡೋಣ, 5ನೇ ತಾರೀಕು ಮೊದಲ ಮ್ಯಾಚ್ ಇದೆ ಭಾರತದ್ದು ಐರ್ಲೆಂಡ್ ವಿರುದ್ಧ. ಸೊ ಆ ಪಂದ್ಯದಲ್ಲಿ ಒಂದು ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ, ಕಿಂಗ್ ಕೊಹ್ಲಿ ಕೂಡ ಬರ್ತಾರೆ. ಸೊ ಅಲ್ಲಿವರೆಗೆ ಏನಾಗುತ್ತೆ ಉಳಿದ ಮ್ಯಾಚ್ಗಳನ್ನು ಕೂಡ ಎಂಜಾಯ್ ಮಾಡ್ತಾ ಹೋಗೋಣ. ಇನ್ನಷ್ಟು ಅಪ್ಡೇಟ್ಸನ್ನು TV9 ಡಿಜಿಟಲ್ ಅಲ್ಲಿ ನಿರಂತರವಾಗಿ ನಿಮಗೆ ನೀಡ್ತಾ ಹೋಗ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.